ಮಾಡಿದ್ರು ಅದ್ರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇರಬೇಕು, ಹಿಂಜರಿಬಾರ್ದು. ಇವತ್ತು ನೋಡಿ ನಾವು ಹೇಳ್ತೀವಿ, ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಯಾವ ಹೂವು ದೇವ್ರಿಗೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಹಂಗೆ ಇವತ್ತು ನಾವೆಲ್ಲ ನಿಂತ್ಕೊಂಡು ಅವ್ರು ಕೂತ್ಕೊಂಡಿದ್ದಾರಂದ್ರೆ ಅವ್ರ ಕೆಲವೊಂದು ಅಚೀವ್ಮೆಂಟ್ಸ್ ಇರ್ತವೆ. ಅಂದರೆ ಆನ್ ಟೈಮಿಗೆ ಸ್ಕೂಲಿಗೆ ಬಂದಿರ್ಬೋದು, ಕೆಲವೊಂದು ಅಡೆತಡೆಗಳು ಬಂದಿರ್ತವೆ. ಅಂದರೂ ಕೆಲವೊಂದು ಟೈಮಲ್ಲಿ ಅವ್ರಿಗೋಸ್ಕರ ಅವ್ರ ಲೈಫಲ್ಲಿ ಕೆಲವೊಂದು ಟೈಮನ್ನು ಅವರು ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ, ನಮ್ಮ ಸ್ಕೂಲ್ಗೋಸ್ಕರ ಕಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ಸ್ವಲ್ಪ ನೀವು ಎಫರ್ಟ್ ಹಾಕಿ ಸರ್ ಅಂತ ಹೇಳ್ತಾ ಪ್ರಶಾಂತ್ ಸರ್ ಅನ್ನು ಸ್ವಲ್ಪ ಈ ಪ್ರೋಗ್ರಾಮ್ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಚಾಲಕರ ಅಭಿನಂದನಾ ದಿನ. ಯಾಕೆಂತಂದರೆ ಸರಿ ಹೇಳಿದಾಗೆ ಯಾವುದೇ ಒಂದು ವೃತ್ತಿಗಾದರೂ ಆ ವೃತ್ತಿಯ ಒಂದು ಆ ವೃತ್ತಿ ತಕ್ಕಂತೆ ನಾವು ಸೇವೆಯನ್ನು ಮಾಡಬೇಕಾಗುತ್ತೆ. ಇವತ್ತು ಚಾಲಕರನ್ನು ಸನ್ಮಾನಿಸ್ತಾ ಇದ್ದೀವಿ ಅಂತಂದರೆ ಸರಿ ಹೇಳಿದಂಗೆ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಶಾಲೆಗಳಲ್ಲಿ ಚಾಲಕರಿಗೂ ಒಂದು ದಿನ ವೇದಿಕೆ ಕೊಟ್ಟು ಅವ್ರಿಗೆ ಅಭಿನಂದಿಸುವಂಥ ಶಾಲೆಯಲ್ಲಿ ಮಾಡ್ತಾರೆ. ಸೂರ್ಯನಾಗ್ ಸರ್ ಹೇಳಿದಾಗೆ ಚಾಲಕರಿಂದ ಒಂದು ಶಾಲೆ ಮುಚ್ಚಬಹುದು ಅಥವಾ ಒಂದು ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. ಇವತ್ತು ಶಿಕ್ಷಕರು ಹೇಗೆ ವೃತ್ತಿ ಮಾಡಿ ಎಲ್ಲ ಮಕ್ಕಳನ್ನ ಕೇರ್ ಮಾಡ್ತಾರೋ ಹಾಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಮಕ್ಕಳನ್ನ ಸೇಫಾಗಿ ಶಾಲೆ ಕರ್ಕೊಂಬಂತು ಮತ್ತು ಸೇಫಾಗಿ ಮತ್ತೆ ಮನೆಗೆ ತಗೊಂಡೋಗಿ ಬಿಡುವಂಥ ಪ್ರಯತ್ನ ಚಾಲಕರು ಮಾಡ್ತಾರೆ. ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ, ನಾವು ಶಾಲೆಯವರಾಗಿರ್ಬೋದು, ಸಂಸ್ಥೆ ಶಿಕ್ಷಕರಾಗಿರ್ಬೋದು, ಪೋಷಕರು ಆಗಿರ್ಬೋದು, ಅವರ ವೃತ್ತಿಯನ್ನು ಗೌರವದಿಂದ ಇದು ಮಾಡಿದಾಗ ಅವ್ರಿಗೊಂದು ಜವಾಬ್ದಾರಿ ಸಿಗುತ್ತೆ. ಏಕೆಂತಂದರೆ ನಮ್ಮ ಚಾಲಕರು ಪುಣ್ಯ ಏನಂತಂದರೆ ಯಾವಾಗಲೂ ಸರ್ ಮಕ್ಕಳ ಬಗ್ಗೆ ಹೇಳ್ತಾ ಇರ್ತಾರೆ, ಈ ಮಕ್ಕಳಿಗೆ ಈ ಥರ ಹಿಂಗೆ, ಆ ಮಕ್ಳು ನೋಡಿದಾಗ ಆ ಮಕ್ಳ ಜೊತೆ ಸಮಯ ಕಳೆದಾಗ ಅಷ್ಟು ಖುಷಿ ಆಗುತ್ತೆ ಅಂತ. ಬರೀ ಏನಾಗುತ್ತೆ ಅಂದರೆ ಹಣ ಸಂಪಾದನೆ ಇದೇ ಮುಖ್ಯ ಅಲ್ಲ, ಮಕ್ಕಳ ಜೊತೆ ಒಂದು ಸಮಯ ಕಳಿತೀವಲ್ಲ ಅದು ಕೂಡ ಒಂದು ಒಳ್ಳೆ ಕ್ಷಣ. ಆ ಮಕ್ಕಳಿಂದನೇ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ತಮಿಳು ಕೂಡ ನಾನೆಲ್ಲರಿಗೂ ಕೂಡ ಒಂದು ಈ ಸಂದರ್ಭದಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಬೆಳಿಬೇಕು, ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ಮಕ್ಕಳು ನೀವೆಲ್ಲ ಆಗಬೇಕು ಅಂತ ಹೇಳ್ತಾ, ಸೂರ್ಯನಾಗ್ ಸರ್ ಅವ್ರಿಗೂ ಒಂದು ವೇದಿಕೆ ಕೊಟ್ಟು ಅವರನ್ನು ಕೂಡ ಸನ್ಮಾನಿಸಬೇಕು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ಸಹಕಾರ ಯಾವತ್ತೂ ಶಾಲೆ ಮೇಲೆ ಇರಲಿ ಮತ್ತು ಮಕ್ಕಳ ಮೇಲೆ ಅಷ್ಟೇ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಪ್ರೀತಿಯ ಪುಟಾಣಿಗಳಿಗೂ ನನ್ನ ನಮಸ್ಕಾರಗಳು ತಿಳಿಸಿ ನಮಸ್ಕಾರ. ಅದೇ ರೀತಿಯಾಗಿ ಸ್ವಲ್ಪ ಲೇಟ್ ಆಯಿತು. ಅನಿತಾ ಇರುವಂಥ ಕಾಣಿಕೆಗಳು ಯಾರಿಂದ ಕೊಟ್ಟಲ್ಪಡುತ್ತಲ್ಲ ಅದು ಭಾರಿ ಶೈನಿಂಗ್ ಇರುತ್ತೆ. ಅಂದರೆ ಸಣ್ಣ ಮಕ್ಕಳು ಕೂಡ ಅವ್ರಿಗೇನೋ ನಮ್ಮ ಡ್ರೈವರ್ಸ್ಗಳಿಗೆ ನಾವೇನಾದ್ರೂ ಬ್ರದರ್ಸ್ಗಳಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ತಗೊಂಬಂದಿದ್ದಾರೆ. ಈಗ ನರ್ಸರಿ LKG UKG ಹುಡುಗರು ಬಂದು ನಿಮ್ಮ ಡ್ರೈವರ್ಸ್ಗಳಿಗೆ ಕೊಟ್ಟು ಬರ್ರಿ, ನರ್ಸರಿ LKG UKG ಸೆಂಡ್ ಮಾಡಿ. ಪ್ರತೀಕ್ಷಾ ಬನ್ನಿ, ಕೊಡು ಬನ್ನಿ. ಸ್ವೀಟೇನು ಕಮ್ಮಿ ಹೋಗು. ನೀರು ಚೆನ್ನಾಗಿ ಕುಡಿಯೋದು ಅಂತ ಡ್ರೈವಿಂಗ್ ಮಾಡೋದ್ರಲ್ಲಿ ನೀರು ಕುಡಿಯೋದು ಈ ಬಾಟಲ್ಗಳು ನಿಮ್ಮ ವ್ಯಾನಲ್ಲಿ ಇಟ್ಕೊಳ್ಳಿ ಅಂತ. ಬೇರೆ ಬಾಟಲ್ ಈಗ ಬರೋ ಅವಸರದಲ್ಲಿ ಹಂಗೆ ಬಂದ್ಬಿಡ್ತಾರೆ. ಬಾಟಲ್ ಇಂಪಾರ್ಟೆಂಟ್. ಇವತ್ತು ಡ್ರೈವರ್ಗಳಿಗೆ ಒಂದು ದಿನ ಕೊಟ್ಟಿದ್ದಕ್ಕೆ ನಮಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಹಂಗೆ ನಾವೇನಾದರೂ ನಿಮ್ಮಲ್ಲಿ ಕೆಟ್ಟ ಮಾತಾಡಿ ಅಕಸ್ಮಾತ್ ನಿಮಗೇನೋ ಮನಸ್ಸಿಗೆ ಅಂದರೆ ಬೇಜಾರು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಟೀಚರ್ಸ್ ಇರ್ಬೋದು, ಪ್ರಶಾಂತ್ ಸರ್, ಅನಿತಾ ಮೇಡಮ್,
ಸರಿ ಸರ್, ನಮ್ಮಿಂದ ಏನೋ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ದೊಂದು ಸ್ವಲ್ಪ ಟೈಮಿಂಗ್ಸಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇರ್ಬೋದು ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ನಾವು ಕೆಲ್ಸಕ್ಕೆ ಬಂದಾದಮೇಲೆ ನಾವು ಹೆಂಗಿರ್ಬೇಕು ಡಿಸಿಪ್ಲಿನಾಗಿ ಆ ಥರನೇ ಕೆಲಸ ಮಾಡ್ಕೊಂಡೇ ಹೋಗ್ತಿರೋದು. ಯಾವುದೇ ಥರದ ಕೆಟ್ಟ ಹ್ಯಾಬಿಟ್ನೇ ಆಗಲಿ ಏನೋ ಆಗಲಿ ಅದು ಮಾಡಿಕೊಂಡು ನಾವು ಡ್ರೈವರ್ಗಳು ನಾವು 3 ಜನ ಅಷ್ಟೇ ಸರ್, ಯಾವುದೇ ಥರ ಕೆಟ್ಟ ಇದು ಮಾಡಿಲ್ಲ. ನಮಗೂ ಜವಾಬ್ದಾರಿ ಅನ್ನೋದು ತುಂಬಾ ಇದೆ. ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರ್ಬೇಕಾದ್ರೂ ಕೂಡ ಆ ಮಕ್ಳ ಹತ್ರ ಎಜುಕೇಷನ್ ಬಗ್ಗೆನೇ ನಾವು ಮಾತಾಡೋದು, ಯಾವುದೇ ಥರ ಬೇರೆ ಪರ್ಸ್ನಲಿ ಮಾತಾಡೋದೇ ಇಲ್ಲ. ಹಂಗಾಗಿ ದಯವಿಟ್ಟು ನಮ್ದೇನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಎರಡು ಮಾತು ಮಾತಾಡೋ ಮನುನೇ ಮಾತಾಡಿಲ್ವಾ? ಗುಡ್ ಮಾರ್ನಿಂಗ್ ಲಾಸ್.